ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಪ್ರಥಮ ವರ್ತಮಾನ ವರದಿ FIR ಬಗ್ಗೆ ತಿಳಿದುಕೊಳ್ಳೋಣ. ಯಾವುದೇ ಸನ್ನೆಯ ಅಪರಾಧದ ಬಗ್ಗೆ ಪೊಲೀಸ್ ಠಾಣೆಯ ಉಸ್ತುವಾರಿಯನ್ನು ಹೊಂದಿರುವ ಅಧಿಕಾರಿ ದಾಖಲಿಸಿದ ಆರಂಭಿಕ ರೂಪ ಮತ್ತು ಮೊದಲ ಮಾಹಿತಿ ಪ್ರಥಮ ವರ್ತಮಾನ ವರದಿಯಾಗಿರುತ್ತದೆ. ಸನ್ನೆಯ ಅಪರಾಧ ಎಂದರೆ ಪೊಲೀಸ್ ಅಧಿಕಾರಿಯು ಮೊದಲನೇ ಅನುಸೂಚಿಗೆ ಅನುಗುಣವಾಗಿ ಅಥವಾ ತತ್ಕಾಲದಲ್ಲಿ ಜಾರಿಯಲ್ಲಿರುವ ಯಾವುದೇ ಇತರ ವಿಧಿಯ ಮೇರೆಗೆ ವಾರಂಟು ಇಲ್ಲದೆ ದಸ್ತಗಿರಿ ಮಾಡಬಹುದಾದ ಅಪರಾಧ ಅಥವಾ ಮೊಕದ್ದಮೆಗೆ ಸನ್ನೆಯ ಅಪರಾಧ ಎಂದು ಕರೆಯಲಾಗುತ್ತದೆ. ಅಸನ್ನೆಯ ಅಪರಾಧ ಎಂದರೆ ಪೊಲೀಸ್ ಅಧಿಕಾರಿಯು ವಾರಂಟ್ ಇಲ್ಲದೆ ದಸ್ತಗಿರಿ ಮಾಡುವ ಅಧಿಕಾರವನ್ನು ಹೊಂದಿರುವ ಅಪರಾಧ ಪ್ರಕರಣ ಮೊಕದ್ದಮೆಯಾಗಿರುತ್ತದೆ. ಪ್ರಥಮ ವರ್ತಮಾನ ವರದಿಯನ್ನು ದಾಖಲಿಸುವ ವಿಧಾನ ಏನೆಂದರೆ, ಸನ್ನೆಯ ಅಪರಾಧ ನಡೆದ ಬಗ್ಗೆ ತಿಳಿದಿರುವ ಯಾರಾದರೂ FIR ದಾಖಲಿಸಬಹುದು. ಅಪರಾಧಕ್ಕೆ ಬಲಿಯಾದವರು ಮಾತ್ರ FIR ಸಲ್ಲಿಸುವುದು ಅನಿವಾರ್ಯವಲ್ಲ. ಸನ್ನೆಯ ಅಪರಾಧದ ಬಗ್ಗೆ ತಿಳಿದುಕೊಂಡ ಪೊಲೀಸ್ ಅಧಿಕಾರಿ ಸ್ವತಃ FIR ಸಲ್ಲಿಸಬಹುದು ಹಾಗೂ ನಿಮ್ಮ ಮೇಲೆ ಅಪರಾಧ ಎಸಗಿದ್ದರೆ ಅಥವಾ ಜರುಗಿದ್ದರೆ, ಅಪರಾಧ ನಡೆದ ಬಗ್ಗೆ ನಿಮಗೆ ತಿಳಿದಿದ್ದರೆ, ಅಪರಾಧವನ್ನು ನಿಮ್ಮ ಕಣ್ಣಾರೆ ನೋಡಿದ್ದರೆ, ತೊಂದರೆ ಅಥವಾ ಅನ್ಯಾಯಕ್ಕೆ ಒಳಗಾದ ವ್ಯಕ್ತಿ ಅಥವಾ ಆಕೆಯ ಪರವಾಗಿ ಯಾರಾದರೂ ಪ್ರಥಮ ವರ್ತಮಾನ ವರದಿಯನ್ನು ದಾಖಲಿಸಬಹುದು. ಅಂದರೆ FIR ಅನ್ನು ದಾಖಲಿಸಬಹುದು. FIR ಸಲ್ಲಿಸುವ ವಿಧಾನ. FIR ಸಲ್ಲಿಸುವ ವಿಧಾನವನ್ನು ಕ್ರಿಮಿನಲ್ ಪ್ರೊಸೀಜರ್ ಕೋಡ್ 1973 ರ ಕಲಂ 154ರಲ್ಲಿ ಸೂಚಿಸಲಾಗಿದೆ. ಸನ್ನೆಯ ಅಪರಾಧದ ಕೃತ್ಯದ ಬಗ್ಗೆ ಮಾಹಿತಿಯನ್ನು ಮೌಖಿಕವಾಗಿ ನೀಡಿದಾಗ ಪೊಲೀಸರು ಅದನ್ನು ಬರೆಯಬೇಕು. ಮೊದಲನೆಯ ವಿಧಾನ, ಒಬ್ಬ ವ್ಯಕ್ತಿಯು ಮಾಹಿತಿಯನ್ನು ನೀಡುವುದು ಅಥವಾ ದೂರು ದಾಖಲಿಸುವುದು ಅವರ ಹಕ್ಕು. ಪೊಲೀಸರು ದಾಖಲಿಸಿದ ಮಾಹಿತಿಯನ್ನು ನಿಮಗೆ ಓದಬೇಕಾಗುತ್ತದೆ. ಮಾಹಿತಿಯನ್ನು ಪೊಲೀಸರು ದಾಖಲಿಸಿದ ನಂತರ ಮಾಹಿತಿಯನ್ನು ನೀಡುವ ವ್ಯಕ್ತಿಯ ಸಹಿ ಮಾಡಬೇಕು. 3. ಪೊಲೀಸರು ನೀಡಿದ ಮಾಹಿತಿಯು ನೀಡಿದ ವಿವರಗಳ ಪ್ರಕಾರ ಸರಿ ಎಂದು ಪರಿಶೀಲಿಸಿದ ನಂತರವೇ ನೀವು ವರದಿಗೆ ಸಹಿ ಹಾಕಬೇಕು. ಓದಲು ಅಥವಾ ಬರೆಯಲು ಸಾಧ್ಯವಾಗದ ಜನರು ಇದು ಸರಿಯಾದ ದಾಖಲೆ ಎಂದು ಖಾತರಿಯಾದ ನಂತರ ತಮ್ಮ ಎಡ ಬೆರಳಿನ ಗುರುತು ಹಾಕಬೇಕು. FIR ನಕಲನ್ನು ಯಾವಾಗಲೂ ಕೇಳಿ ಪಡೆಯಿರಿ. ಅದನ್ನು ಉಚಿತವಾಗಿ ಪಡೆಯುವುದು ನಿಮ್ಮ ಹಕ್ಕು. FIRನಲ್ಲಿ ನೀವು ಉಲ್ಲೇಖಿಸಬೇಕಾದ ಪ್ರಮುಖವಾದಂತಹ ಅಂಶಗಳು: ಮೊದಲನೆಯದು ನಿಮ್ಮ ಹೆಸರು ಮತ್ತು ವಿಳಾಸ, ನೀವು ವರದಿ ಮಾಡುತ್ತಿರುವ ಘಟನೆಯ ದಿನಾಂಕ, ಸಮಯ ಮತ್ತು ಸ್ಥಳ, ಘಟನೆಯ ಸಂಭವಿಸಿದ ನಿಜವಾದ ಸಂಗತಿಗಳು, ಘಟನೆಯಲ್ಲಿ ಭಾಗಿಯಾದ ವ್ಯಕ್ತಿಗಳ ಹೆಸರುಗಳು ಮತ್ತು ವಿವರಣೆಗಳು. 5ನೇದು ಸಾಕ್ಷಿಗಳು ಯಾವುದಾದರೂ ಇದ್ದರೆ ಅವುಗಳನ್ನು ಉಲ್ಲೇಖ ಮಾಡಬೇಕಾಗುತ್ತದೆ. ಈ ರೀತಿಯಾಗಿ ಇವತ್ತಿನ ಈ ಒಂದು ವಿಡಿಯೋದಲ್ಲಿ FIRನ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಂಡಿದ್ದೇವೆ. ಈ ರೀತಿಯ ಕಾನೂನಿಗೆ ಸಂಬಂಧಿಸಿದ ಮಾಹಿತಿಗಳಿಗಾಗಿ ವಿಧಿ ಕನ್ನಡ ಚಾನಲನ್ನು ಶೇರ್ ಮಾಡೋಣ ಮತ್ತು ಸಬ್ಸ್ಕ್ರೈಬ್ ಮಾಡೋಣ. ನಮಸ್ಕಾರಗಳು.